ದಕ್ಷಿಣ ಕನ್ನಡ ಜಿಲ್ಲೆಯ ಈ ವರ್ಷದ ಮೊದಲ ಕಂಬಳ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಬಂಟ್ವಾಳ ಹೊಕ್ಕಾಡಿಗೋಳಿಯಲ್ಲಿ ನಡೆದ ವೀರ ವಿಕ್ರಮ ಜೋಡುಕೆರೆ ಕಂಬಳ ಇಂದು ರೋಮಾಂಚನಕಾರಿಗೆ ಘಟನೆಗೆ ಒಂದು ಸಾಕ್ಷಿಯಾಯಿತು. ಕಂಬಳ ಕರೆಯಲ್ಲಿ ಕೋಣಗಳನ್ನ ಓಡಿಸುವ ಸಂದರ್ಭ ಓಟಗಾರ ಆಕಾಶ್ ಆಯತಪ್ಪಿ ಕೆಳಕ್ಕೆ ಬಿದ್ದಿದ್ದಾರೆ. ಆದರೆ ಛಲ ಬಿಡದ ಆಕಾಶ್ ಕೆಳಕ್ಕೆ ಬಿದ್ದರೂ ಕೂಡ ಹಗ್ಗ ಹಿಡಿದು ಹಗ್ಗ ಬಿಟ್ಟಿರಲಿಲ್ಲ. ಇತ್ತ ಕೋಣಗಳು ಸಹ ಹಿಂದೇಟು ಹಾಕದೆ ಮುನ್ನುಗ್ಗಿದವು. ಸುಮಾರು 20 ಮೀಟರ್ನಷ್ಟು ದೂರ ಕವಚಿ ಬಿದ್ದರೂ ಕೂಡ ಹಗ್ಗ ಹಿಡಿದು ಗುರಿ ಮುಟ್ಟಿದ ಓಟಗಾರ ಆಕಾಶ್ ತಮ್ಮ ಸಾಹಸದಿಂದ ಕಂಬಳ ಪ್ರಿಯರ ಮನಗೆದ್ರು. ಹಗ್ಗದ ಕಿರಿಯ ವಿಭಾಗದಲ್ಲಿ ಪ್ರೀ ಕ್ವಾರ್ಟರ್ ಫೈನಲ್ ಸಂದರ್ಭದಲ್ಲಿ ಬಿಳಿಯೂರು ಪೆರ್ನೆ ವಿಷ್ಣುಮೂರ್ತಿ ದೇವತಾ ಗಣಪ ಭಂಡಾರಿ ಅವರ ಕೋಣಗಳನ್ನ ಉಡುಪಿ ಹಿರೇಬೆಟ್ಟು ಆಕಾಶ್ ಭಂಡಾರಿ ಅವರು ಓಡಿಸ್ತಾ ಇದ್ರು. ಈ ಕರೆಯನ್ನ ಮುಕ್ಕಾಲು ಭಾಗ ಕ್ರಮಿಸುವಾಗ ಬಿದ್ರು. ಆದ್ರೆ ಹಗ್ಗವನ್ನ ಬಿಡದೆ ಕೋಣಗಳು ಎಳೆದೊಯ್ತಾ ಇದ್ರು ಕೂಡ ಛಲದಿಂದ ಗುರಿ ಮುಟ್ಟಿದ್ರು. ಸುಮಾರು 20 ಮೀಟರ್ ಅಷ್ಟು ದೂರ ಕವುಚಿ ಬಿದ್ರು ಕೂಡ ಹಗ್ಗ ಹಿಡಿದು ಗುರಿ ಮುಟ್ಟಿದ್ದಾರೆ. ಈ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ, ಪ್ರಶಂಸೆಗೂ ಕೂಡ ಕಾರಣವಾಗಿದೆ.